ಹುತಾತ್ಮ ದಿನ ಜುಲೈ 21 ಅದನ್ನು ಯಶಸ್ವಿಗೊಳಿಸುವ ಬಗ್ಗೆ ಮೊದಲನೇ ಆಗಿಲ್ಲ. ಎರಡನೇದು, ಈ ವಿಭಾಗದ ಜಿಲ್ಲಾವಾರು ಸಮಸ್ಯೆಗಳು ಹೋರಾಟ ರೂಪಿಸುವ ಬಗ್ಗೆ, ಜಿಲ್ಲಾವಾರು ಸಮಸ್ಯೆಗಳ ಬಗ್ಗೆ ಮಾಹಿತಿ ಸಂಘಟನೆ ಮಾಡಿ ಏನು ಹೋರಾಟ ಮಾಡಬೇಕು, ತೀರ್ಮಾನ ಏನು ಕೈಗೊಳ್ಳಬೇಕು ಅಂತ ಕೈಗೊಳ್ಳೋದು. ಮೂರನೇದು, ಎಲ್ಲ ಜಿಲ್ಲೆಗಳಲ್ಲೂ ಕಡ್ಡಾಯವಾಗಿ ಅಧ್ಯಯನ ಶಿಬಿರ ನಡೆಸಬೇಕು. ಎಲ್ಲ ಜಿಲ್ಲೆಗಳಲ್ಲೂ ಕಡ್ಡಾಯವಾಗಿ ಅಧ್ಯಯನ ಶಿಬಿರ ನಡೆಸಬೇಕು. ನಾಲ್ಕನೇದು, ಪ್ರತಿಯೊಂದು ಜಿಲ್ಲೆಯಲ್ಲೂ ಯುವ ಘಟಕ ಮತ್ತು ಮಹಿಳಾ ಘಟಕವನ್ನು ಕಡ್ಡಾಯವಾಗಿ ರಚನೆ ಮಾಡಬೇಕು. ಪ್ರತಿಯೊಂದು ಜಿಲ್ಲೆಯಲ್ಲೂ ಮಹಿಳಾ ಘಟಕ ಮತ್ತು ಯುವ ಘಟಕವನ್ನು ರಚನೆ ಮಾಡಬೇಕು. 5ನೇ ಅಜೆಂಡಾ, ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯ ಸಮಿತಿಗಳನ್ನು ರಚನೆ ಮಾಡಬೇಕು, ಪುನರ್ರಚನೆ ಮಾಡಬೇಕು. ಇಷ್ಟಿದೆ. ಇತರ ವಿಚಾರಗಳಿದ್ದರೆ ನಮಗೆ ಚರ್ಚೆ ಮಾಡೋಣ. ಯಾರು ಸೈಲೆಂಟಾಗಿ ಇದ್ದು ನಡೆಸ್ಕೊಡ್ಬೇಕು. ಈಗ ಚಾಮರಸ ಪಾಟೀಲರು ಪ್ರಾಥಮಿಕವಾಗಿ ಈ ಸಭೆ ಅಜೆಂಡಾಗಳ ಉದ್ದೇಶ ಮತ್ತು 21ರ ಕಾರ್ಯಕ್ರಮವನ್ನು ಬೆಳಕು ಚೆಲ್ಲೋಕೆ ಮಾತಾಡ್ತಾರೆ. ಭಾಗದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಸಭೆಗೆ ಅಧ್ಯಕ್ಷತೆ ವಹಿಸಿದಂಥ ಬಸನಗೌಡ ಧರ್ಮಗೊಂಡವರೇ, ಈ ಸಭೆಗೆ ಆಗಮಿಸಿದಂಥ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಅಧ್ಯಕ್ಷರಾದಂಥ ಬಡಗಲಪುರ ನಾಗೇಂದ್ರ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದಂಥ ವಸಂತಕುಮಾರ್ ಅವರೇ, ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಮಂಜುಳಾ ಅಕ್ಕಿ ಅವರೇ, ಯುವ ಘಟಕದ ಅಧ್ಯಕ್ಷರಾದಂಥ ಸಿದ್ದನಗೌಡ್ರೆ, ಮುತ್ತಪ್ಪ ಕುಮಾರ್ ಅವರೇ, ವೇದಿಕೆ ಮೇಲಿದ್ದಂಥ ಎಲ್ಲ ರಾಜ್ಯ ಕಾರ್ಯದರ್ಶಿಗಳೇ, ಜಿಲ್ಲಾ ಅಧ್ಯಕ್ಷರೇ, ಜಿಲ್ಲಾ ಕಾರ್ಯದರ್ಶಿಗಳೇ, ಈ ಸಭೆಯಲ್ಲಿ ಭಾಗವಹಿಸಿದಂಥ ಗೌರವಾನ್ವಿತ ರೈತ ಅಣ್ಣ ತಮ್ಮಂದಿರೇ, ತಾಯಂದಿರೇ, ಕರ್ನಾಟಕ ರಾಜ್ಯ ರೈತ ಸಂಘ ಹುಟ್ಟಿ ನಾಳೆ ಬರೋ 21ನೇ ತಾರೀಕಿಗೆ 46 ವರ್ಷ ಆಯ್ತು. ರಾಜ್ಯ ರೈತ ಸಂಘ ಹುಟ್ಟಲಿಕ್ಕೆ ಕಾರಣ ಏನಂದ್ರೆ, ನರಗುಂದ ನವಲಗುಂದದಲ್ಲಿ ಏನು ಕಾಲುವೆ ನಿರ್ಮಾಣ ಮಾಡ್ತಾ ಇದ್ರು, ನೀರಾವರಿ ಕಾಲುವೆ. ಆ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಗುಂಡೂರಾಯರು ಆ ಕಾಲುವೆ ನಿರ್ಮಾಣ ಹಂತದಲ್ಲಿತ್ತು. ಇನ್ನೂ ರೈತರ ಹೊಲಗಳಿಗೆ ನೀರೇ ಹೋಗಿದ್ದಿಲ್ಲ. ಆದರೆ ಗುಂಡೂರಾವ್ ಅವರು ರೈತರಿಗೆ ಅಭಿವೃದ್ಧಿಕರ ಅಂತ ಹೇಳಿದರು, ಬೆಟರ್ಮೆಂಟ್ ಲೇವಿ ಅಂತ. ರೈತರಿಗೆ ಏನಂತಂದ್ರೆ ಬಹಳ ಸಿಟ್ಟು ಬಂತು, ನಮಗೆ ಹೊಲಗಳಿಗೆ ನೀರೇ ಬಂದಿಲ್ಲ, ನಾವು ನೀರಾವರಿ ಬೆಳೆನೇ ಬೆಳೆದಿಲ್ಲ, ನೀವು ಅಭಿವೃದ್ಧಿ ಕರ ಹಾಕಿದ್ರೆ ಹೆಂಗೆ ಅಂತೇಳಿ ಪ್ರತಿಭಟನೆ ಶುರುವಾಯಿತು, ಹೋರಾಟ ಶುರುವಾಯಿತು. ನರಗುಂದ ನವಲಗುಂದದಲ್ಲಿ ತಹಸೀಲ್ ಆಫೀಸಿಗೆ ಮುತ್ತಿಗೆ ಹಾಕ್ತಾರೆ ರೈತರು. ಆ ಸಂದರ್ಭದಲ್ಲಿ ಒಬ್ಬ ತಹಸೀಲ್ದಾರ ರೈತರನ್ನ ತುಳುಕಂತ ಕಚೇರಿಗೆ ಹೋಗ್ತಾರೆ. ಬಹಳ ರೈತರು ರೊಚ್ಚಿಗೆದ್ದು ಸಿಟ್ಟಿಗೆದ್ದು ತಹಸೀಲ್ ಆಫೀಸಿಗೆ ಮುತ್ತಿಗೆ ಹಾಕಿದಾಗ ಪೊಲೀಸರು ಏನಂದ್ರೆ, ಈ ಗುಂಡೂರಾವದ ಉದ್ಯೋಗ ಪೊಲೀಸ್ ಬಲ ಉಪಯೋಗಿಸಿ ರೈತ ಚಳವಳಿಯನ್ನು ಹತ್ತಿಕ್ಕಬೇಕಂತೇಳಿ ಗೋಲಿಬಾರ್ ಮಾಡಿಸ್ತಾರೆ ರೈತರನ್ನ ಚದುರಿಸ್ಲಿಕ್ಕೆ. ಆ ಸಂದರ್ಭದಲ್ಲಿ 2 ಯುವ ರೈತರು, ನರಗುಂದದಲ್ಲಿ ಒಬ್ರು, ನವಲಗುಂದದಲ್ಲಿ ಒಬ್ರು, ಆ ಗೋಲಿಬಾರಿಗೆ ಬಲಿಯಾಗಿ ತಮ್ಮ ಪ್ರಾಣವನ್ನ ಈ ನಾಡಿನ ರೈತರ ಒಳಿತಿಗಾಗಿ ಇವತ್ತು ತ್ಯಾಗ ಮಾಡ್ತಾರೆ. ಅವತ್ತಿನಿಂದ ಸನ್ಮಾನ್ಯ HS ರುದ್ರಪ್ಪನವರು, ದಿವಂಗತ ರುದ್ರಪ್ಪನವರು, ಸುಂದರೇಶ್ ಅವರು, ನಂಜನಸ್ವಾಮಿ ಅವರು ಎಲ್ಲರೂ ಹೋಗಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು
ಈ ದೇಶದ ಈ ಕರ್ನಾಟಕದ ರೈತರಿಗೆ ಇವತ್ತು ರಕ್ಷಣೆ ಇಲ್ಲ. ಅಲ್ಲಿವರೆಗೆ ಏನಂತಂದ್ರೆ 150 ಜನನ ಗುಂಡಿಟ್ಟು ಕೊಲ್ಲಿದ್ರು ಈ ಗುಂಡೂರಾವ್ ಸರ್ಕಾರ ಬೇರೆ ಬೇರೆ ಸ್ಥಳಗಳಲ್ಲಿ. ಈ ರೈತರಿಗೆ ರಕ್ಷಣೆ ಕೊಡಬೇಕು. ರೈತರು ಬಹಳ ಅಸಹಾಯಕರಾಗಿದ್ದಾರೆ. ಇವರಿಗೆ ಏನಂದ್ರೆ ಯಾವುದೇ ಸವಲತ್ತಿಲ್ಲ, ಗುಲಾಮರಾಗಿ ಈ ನಾಡಿನಲ್ಲಿ ಬದುಕ್ತಾ ಇದ್ದಾರೆ. ಇವರಿಗೆ ರಕ್ಷಣೆ ಕೊಡಬೇಕಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಅವತ್ತು ಉದಯ ಇವತ್ತಿಗೆ 46 ವರ್ಷಗಳು ಗತಿಸಿದೆ. ನಾವು ಆ ದಿನವನ್ನ ಆ ಇಬ್ಬರು ಯುವಕರ ಗೋಲಿಬಾರ್ನಿಂದ ಏನು ಹುತಾತ್ಮರಾದರೂ ಅವ್ರನ್ನ ನೆನೆಸ್ಕೊಳ್ಳೋದಕ್ಕೆ, ಅವರಿಗೆ ಗೌರವ ಸೂಚಿಸೋದಕ್ಕೆ ಪ್ರತಿ ವರ್ಷವೂ ಕೂಡ ನಾವು ಅವರ ಸಮಾಧಿಗೆ ಹೋಗಿ ಗೌರವ ಸಲ್ಲಿಸಿ ಯಾವುದಾದ್ರೂ ಒಂದು ಸ್ಥಳದಲ್ಲಿ ಒಂದು ರಾಜ್ಯ ಮಟ್ಟದ ಸಭೆಯನ್ನ ಇದುವರೆಗೆ ನಾವು ನಡೆದುಕೊಂಡು ಬಂದಿದ್ದೀವಿ. ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಯರಗಟ್ಟೆಯಲ್ಲಿ ಆಯ್ತು, ಬಾಗಲಕೋಟೆಯಲ್ಲಿ ಆಯ್ತು, ಗದಗಿನಲ್ಲಿ ಆಯ್ತು, ಕೊಪ್ಪಳದಲ್ಲಿ ಆಯ್ತು, ಬೇರೆ ಬೇರೆ ಕಡೆಗೆ ನಾವು ಬೆಳಗಾವಿಯಲ್ಲಿ ಆಯ್ತು, ಎಲ್ಲ ಕಡೆಗೆ ಪ್ರತಿ ವರ್ಷ ನಾವು ಹುತಾತ್ಮರನ್ನು ನೆನೆತಕ್ಕಂತ ಕಾರ್ಯಕ್ರಮ ಮಾಡ್ತೀವಿ. ಈ ವರ್ಷ ಕೊಪ್ಪಳದಲ್ಲೇ ಯಾಕೆ ಆಯ್ಕೆ ಮಾಡಬೇಕಾಯ್ತು ಅಂತ ಅನ್ನೋದಕ್ಕೆ ಒಂದು ಸಂಗತಿ ನಡೆದಿದೆ. ಅಲ್ಲಿ ನಿಮಗೆ ಗೊತ್ತಿದ್ದಂಗೆ ತುಂಗಭದ್ರಾ ಜಲಾಶಯ ಇದೆ. ಸಾವಿರಾರು ಎಕರೆ ಇರಂತ ಸುಮಾರು 133 TMC ನೀರು ನಿಲುಗಡೆ ಆಗ್ತಕ್ಕಂಥದ್ದು ತುಂಗಭದ್ರಾ ಜಲಾಶಯ ಇದೆ. ಆ ತುಂಗಭದ್ರಾ ಜಲಾಶಯದ ಸುತ್ತಮುತ್ತ ಸುಮಾರು 200 ಕಾರ್ಖಾನೆಗಳು, ಬೇರೆ ಬೇರೆ ರೀತಿಯ ಕಾರ್ಖಾನೆಗಳು, 200 ಕಾರ್ಖಾನೆಗಳಿವೆ. ಅಲ್ಲಿ ಸುಮಾರು ಒಂದು 20 ಹಳ್ಳಿಗಳಲ್ಲಿ ಎಲ್ಲ ಹೊಗೆ, ಆ 200 ಕಾರ್ಖಾನೆಗಳು ಉಗುಳ್ತಕ್ಕಂಥ ಹೊಗೆ, ಧೂಳು, ಗಾಡಿಗಳು ಓಡಾಡೋದು, ಟಿಪ್ಪರ್ಗಳು ಓಡಾಡೋದು, ಲಾರಿ ಓಡಾಡೋದು, ಎಲ್ಲ ಧೂಳ ಮುಚ್ಕೊಂಡು ಅಲ್ಲಿ ಯಾವ ಬೆಳೆ ಹಾಕಿದ್ರು ಬೆಳೆ ಬರೋದಿಲ್ಲ. ಅಲ್ಲಿ ಬೆಳೆದಂತ ಕಾಯಿಪಲ್ಲೆ ಯಾರು ಕೊಂಡ್ಕೊಳ್ಳೋದಿಲ್ಲ. ಅಲ್ಲಿ ಏನಂದ್ರೆ ಎಲ್ಲ ನಮ್ಮ ರೈತ ಕುಟುಂಬದವರಿಗೆ TB ರೋಗ ಅಟ್ಯಾಕ್ ಆಗಿದೆ, ಕ್ಯಾನ್ಸರ್ ರೋಗ ಅಟ್ಯಾಕ್ ಆಗಿದೆ, ಅಸ್ತಮಾ ಅಟ್ಯಾಕ್ ಆಗಿದೆ. ಸಣ್ಣ ಸಣ್ಣ ಮಕ್ಕಳಿಗೆ ಅಸ್ತಮಾ ಬಂದ್ಬಿಟ್ಟಿದೆ ಆ ಧೂಳು ಕುಡಿದು ಕುಡಿದು ಕುಡಿದು. ಮತ್ತು ಇನ್ನೇನಂತಂದ್ರೆ ಮಕ್ಕಳಾಗೋಲ್ಲ, ಅಲ್ಲಿ ಬಹಳಷ್ಟು ಜನರಿಗೆ ಮಕ್ಕಳೇ ಆಗೋಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸುಮಾರು ಒಂದು 22 ಹಳ್ಳಿಗಳು ಅಂತ ಬಾಧಿತ ಹಳ್ಳಿಗಳಂತ ನಾವು ಗುರುತಿಸ್ತೀವಿ. ಈಗಾಗಲೇ ಅಲ್ಲಿ ಕೊಪ್ಪಳ ಜನತೆ ಕೊಪ್ಪಳ ಬಚಾವೋ ಆಂದೋಲನ ಮತ್ತು ಪರಿಸರ ಸಮಿತಿ ಅಂತ ಮಾಡಿಕೊಂಡು ಈಗಾಗಲೇ 250 ದಿವಸದಿಂದ ನಿರಂತರವಾಗಿ ಅಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಆ ಕಾರ್ಖಾನೆಗಳೇನಂತಂದ್ರೆ ಹೊಗೆ ಏನು ಉಗುಳ್ತವ ಆ ಕಾರ್ಖಾನೆಗಳನ್ನು ಸ್ಥಳಾಂತರಿಸ್ರಿ, ಇಲ್ಲ ಅಂದ್ರೆ ಬಂದ್ ಮಾಡ್ರಿ ಅಂತಕ್ಕಂಥ ಹೋರಾಟ ನಡೀತಾ ಇದೆ. ಅದರ ಜೊತೆಗೆ ಬಾಲ್ಡೋಟಾ ಅಂತ ಒಂದು ಕಂಪನಿಗೆ ಇತ್ತೀಚೆಗೆ 54,000 ಕೋಟಿ ವೆಚ್ಚದಲ್ಲಿ ಮತ್ತೆ ವಿಸ್ತರಣೆ ಮಾಡೋದಕ್ಕೆ ಅನುಮತಿ ಕೊಟ್ಟಿದೆ ಸರ್ಕಾರ. ಒಂದು ವೇಳೆ 54,000 ಕೋಟಿ ವೆಚ್ಚದಲ್ಲಿ ಮತ್ತೆ ಆ ಕಾರ್ಖಾನೆ ವಿಸ್ತರಣೆ ಆದರೆ ಸುಮಾರು 60 ಚಿಮಿಣಿಗಳು ಏನಂದ್ರೆ ಹೊಗೆ ಉಗುಳ್ತಕ್ಕಂತ ಚಿಮಿಣಿಗಳು ಮತ್ತೆ ಹುಟ್ಟಿದ್ದಾರೆ. ಈಗಾಗಲೇ ಕೊಪ್ಪಳದ ಸುಮಾರು 1.5 ಲಕ್ಷ ಜನಕ್ಕೆ ರೋಗ ರುಜಿನಗಳು ಅಂಟಿಕೊಂಡಿವೆ. 20 ಹಳ್ಳಿಗಳು ಬಾಧಿತ ಆಗಿದೆ, ಬೆಳೆ ಬೆಳೀತಾ ಇಲ್ಲ. ಅವರು ಹೋರಾಟ ಶುರು ಮಾಡಿದ್ರೆ ಕೇವಲ ಒಂದು 3 ಕಾರ್ಖಾನೆಗಳಿಗೆ ಮಾತ್ರ ಬಂದ್ ಮಾಡಬೇಡಿ ಅಂತ ಆದೇಶ ಮಾಡಿದೆ ಸರ್ಕಾರ. 3 ಕಾರ್ಖಾನೆಗಳಿಗೆ ನೀವು ಬಂದ್ ಮಾಡಬೇಕಂತ ಆದೇಶ ಮಾಡಿದೆ. ಉಳಿದ ಕಾರ್ಖಾನೆ ಬಗ್ಗೆ ಇನ್ನೂ ಚಿಂತೆ ಮಾಡ್ತಾ ಇಲ್ಲ. ಇದು ಒಂದು ಕಡೆಗೆ ಆದ್ರೆ ಕೊಪ್ಪಳದ ಒಂದು 12 ಕಿಲೋಮೀಟರ್ ದೂರದಲ್ಲಿ ಬಸಾಪುರ ಅಂತಿದೆ. ಆ ಬಸಾಪುರದಲ್ಲಿ 44 ಎಕರೆ 35 ಗುಂಟೆ ಕೆರೆ, ಪೂರ್ವಜರು ಮಾಡಿದ ಕೆರೆ ಅದು. ಆ ಕೆರೆಯಲ್ಲಿ ಏನಂದ್ರೆ ಸುತ್ತಮುತ್ತ ಇರ್ತಕ್ಕಂಥ ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಸುಮಾರು ಒಂದು 15,000 ಕುರಿಗಳು. ಅಲ್ಲಿ ಇನ್ನೊಂದು ವಿಚಿತ್ರ ಏನಂತಂದ್ರೆ ಒಬ್ಬೊಬ್ಬರು 800, 500, 1000 ಆಕಳನ್ನು
ಮೊನ್ನೆ ಮೀಟಿಂಗ್ ಬಂದಿರೋಬ್ರು 1200 ಆಕಳುಗಳಿವೆ ಅನ್ನೋದಿದೆ. ಅವರೆಲ್ಲರೂ ಇದರಿಂದ ಸುತ್ತಮುತ್ತ ಹಳ್ಳಿಗಳವರೆಲ್ಲರೂ ಆ ಕೆರೆಯಲ್ಲಿ ದನಕರುಗಳಿಗೆ ನೀರು ಕುಡಿಸ್ತಾ ಇದ್ರು. ಈ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಕೇವಲ 44 ಎಕರೆ 35 ಗುಂಟೆ ಕೆರೆಯನ್ನ ಕೇವಲ 33 ಲಕ್ಷಕ್ಕೆ ಬಾಳಟ ಕಂಪನಿ ಕೊಟ್ರು. ಬಾಳಟ ಕಂಪನಿಗೆ ಕೊಟ್ಬಿಟ್ರೆ ಅದನ್ನು ಬರೀ 33 ಲಕ್ಷಕ್ಕೆ. ಕಾರಣ ಏನ್ ತೋರಿಸ್ತಾರೆ ಅಂದ್ರೆ ಹಿಂದಕ್ಕಿಂತ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಒಂದು ರಿಪೋರ್ಟ್ ಹಾಕಿದ ಸರ್ಕಾರಕ್ಕೆ ಈ ಕೆರೆ ಯಾವುದಕ್ಕೂ ಉಪಯೋಗ ಇಲ್ಲ, ಇದು ಯಾರು ಉಪಯೋಗ ಮಾಡ್ತಾ ಇಲ್ಲ, ಇದೇನು ಜನಸಾಮಾನ್ಯರಿಗೆ ಉಪಯೋಗ ಇಲ್ಲ ಅಂತ ರಿಪೋರ್ಟ್ ಕೊಟ್ಟರು. ಆ ರಿಪೋರ್ಟ್ ಆಧಾರದ ಮೇಲೆ ಅವರು ಶಾಂಕ್ಷನ್ ಮಾಡಿಸಿದ್ರು. ಆ ಕೆರೆಗೆ ನೀರು ಹರಿದು ಬರ್ತಿತ್ತು ಬೇರೆ ಬೇರೆ ಮೂಲಗಳಿಂದ, ಅದನ್ನೆಲ್ಲ ಬಂದ್ ಮಾಡಿದ್ದಾರೆ. ಮತ್ತೆ ಆ ಕೆರೆ ಅಂಗದಗಳಿಂದ ಒಂದು ಊರಿಂದ ಇನ್ನೊಂದು ಊರಿಗೆ ಗಾಳಿ ಹೋಗ್ತಿತ್ತು, ಅದು ಬಂದ್ ಮಾಡಿದ್ದಾರೆ. ಈಗ ಅದರ ಸುತ್ತಮುತ್ತ ಆ ಕೆರೆ ಸುತ್ತಮುತ್ತ ಕಾಂಪೌಂಡ್ ಹಾಕಿರ್ತಾರೆ. ಯಾವ ಕುರಿಗಳಿಗೂ ಬಿಡ್ತಾ ಇಲ್ಲ, ಯಾವ ದನಕರುಗಳು ಬಿಡ್ತಾ ಇಲ್ಲ. ಯಾರಿಗೂ ಇವತ್ತು ನೀರು ಕುಡಿಯೋದಕ್ಕೆ, ನೀರು ಉಪಯೋಗ ಮಾಡಲಿಕ್ಕೆ ಜನಸಾಮಾನ್ಯರಿಗೆ ಬಿಡ್ತಾ ಇಲ್ಲ. ಅದು ನಮ್ಮ ರೈತ ಸಂಘದವರು ನಮ್ಮ ಗಮನಕ್ಕೆ ತಂದು ನಾವು ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಹೋಗಿ ನೋಡ್ಲಿಕ್ಕಾಗಿ ಪರಿಸ್ಥಿತಿ ಬಹಳ ಗಂಭೀರ ಇದೆ. ಅದಕ್ಕೆ ಈಗ ಮತ್ತು ಕಂದಾಯ ಕಾರ್ಯದರ್ಶಿ ರಾಜೇಂದ್ರ ಕಟಾರಿ ಅವರನ್ನು ಭೇಟಿಯಾಗಿ ಈ ಎಲ್ಲ ಕೆರೆ ಅಕ್ರಮವಾಗಿ ಬಾಡಾಟಕ್ಕೆ ಕೊಟ್ಟದನ್ನ ಗಮನಕ್ಕೆ ತಂದಿದ್ದೀವಿ. ಈಗ ತೀವ್ರವಾಗಿ ಅಲ್ಲಿ ತನಿಖೆ ನಡೀತಾ ಇದೆ. ಸ್ಯಾಟಲೈಟ್ ಫೋಟೋಗಳು ಹಿಂದಕ್ಕೆ ಹೆಂಗಿತ್ತು ಕೆರೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ತಗೊಳ್ತಾ ಇದ್ದಾರೆ. ಏನಾಗಿದೆ ಅಂತ ತಗೊಳ್ತಾ ಇದ್ದಾರೆ. ಸರ್ಕಾರ ಅವರಿಗೆ ಕೆರೆ ಕೊಡುವಂತೆ ಕೆಲವು ಕಂಡೀಷನ್ ಆಗಿದೆ. ಈ ಕೆರೆ ಸಾರ್ವಜನಿಕರಿಗೆ, ದನಕರುಗಳಿಗೆ ನೀರು ಕುಡ್ಲಿಕ್ಕೆ ಮುಕ್ತವಾಗಿರ್ಬೇಕು ಅಂತೇಳಿ ಅದ್ಯಾವುದು ಆ ಷರತ್ತುಗಳನ್ನು ಉಲ್ಲಂಘಿಸಿ ಇವತ್ತು ಅವರು ಕಾಂಪೌಂಡ್ ಹಾಕೊಂಡು ಬಂದ್ ಮಾಡಿಬಿಡ್ತಾರೆ. ಈಗ ಆ ಕೆರೆಯನ್ನು ನಾವು ಸಾರ್ವಜನಿಕರಿಗೆ, ರೈತರಿಗೆ, ಕುರಿಗಾರರಿಗೆ, ಕುರಿಗಾಯಿಗಳಿಗೆ ಮುಕ್ತಗೊಳಿಸಬೇಕು. ಈಗ ಸುಮಾರು ದಿವಸಗಳಿಂದ ಅಲ್ಲಿ ಚಳವಳಿ ನಡೀತಾ ಇದೆ. ಆ ಚಳವಳಿಗೆ ಬೆಂಬಲಾರ್ಥವಾಗಿ ನಾವಿವತ್ತೇನು ಹುತಾತ್ಮರ ದಿನಾಚರಣೆ ಮಾಡ್ತೀವಿ ಜುಲೈ 21ಕ್ಕೆ, ಅದಕ್ಕೆ ಆ ಕಾರಣಕ್ಕಾಗಿ ಅಲ್ಲಿ ಕೊಪ್ಪಳದಲ್ಲೇ ಮಾಡ್ಬೇಕಂತ ನಾವು ತೀರ್ಮಾನ ಮಾಡಿದ್ವಿ. ರಾಜ್ಯ ಸಮಿತಿಯ ತೀರ್ಮಾನ ಇದು. ನಾವು ಸುಮ್ಮನೆ ಕುಂತರೆ ಎಲ್ಲ ಕಡೆಗೂ ಇವತ್ತು ಬಿಡದಿಯಲ್ಲಿ ನೋಡ್ತಾ ಇದ್ದೀರಿ, ಸಾವಿರಾರು ಎಕರೆ ಭೂಮಿಯನ್ನ, ಫಲವತ್ತಾದ ಭೂಮಿಯನ್ನ ಟೌನ್ಶಿಪ್ ಮನೆ ಕಟ್ಟಲಿಕ್ಕೆ, ಟೌನ್ಶಿಪ್ ಮಾಡಲಿಕ್ಕೆ ಸರ್ಕಾರ ವಂಚಾಗ್ತಾ ಇದೆ. ನಾವೆಲ್ಲರೂ ನಮ್ಮ ರೈತ ಸಂಘದ ಕಾರ್ಯಕರ್ತರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿರೋಧ ವ್ಯಕ್ತಪಡಿಸಿದ್ದೀವಿ. ಅದೇ ರೀತಿ ದೇವನಹಳ್ಳಿಯಲ್ಲಿ ಏನು ಸುಮಾರು 7,777 ಎಕರೆ ಈಗಾಗಲೇ ಅದನ್ನ ನೋಟಿಫೈ ಆದದನ್ನ ಮತ್ತೆ ಮರಳಿ ರೈತರಿಗೆ ಕೊಡಿಸ್ತಕ್ಕಂಥ ಕೆಲಸ ರೈತ ಸಂಘ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಕೂಡಿ ದೊಡ್ಡ ಹೋರಾಟ ಮಾಡಿ ನಾವು ಕೊಡಿಸಿದ್ದೀವಿ. ನೀವೇನಾದ್ರೂ ಸುಮ್ಮನಿದ್ರೆ ಇವತ್ತು ಈ ಸಮಸ್ಯೆಗಳ ಬಗ್ಗೆ ಯಾವ MP ಆಗಲಿ, MLAಗಳಾಗಲಿ, ಮಂತ್ರಿಗಳಾಗಲಿ ಯಾರು ಇವತ್ತು ಮಾತಾಡಕ್ ತಯಾರಿಲ್ಲ. ಎಲ್ಲರೂ ಕಮಿಷನ್ ದಂಧೆಗಳಿದ್ದಾರೆ. ನೀವು ತಿಳ್ಕೊರಿ, ಕಮಿಷನ್ ದಂಧೆಗೆ ಇವತ್ತು ಕೊಪ್ಪಳದ ಬಸಾಪುರ ಕೆರೆ ಕೊಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಸಾಕಷ್ಟು ಅವರು ಕೊಟ್ಟದಕ್ಕೆ ಅವರು ಇವತ್ತು ಬಾಯಿ ಮುಚ್ಚಿಕೊಂಡು ಕುಂತಾರೆ. ಯಾವುದು ಇವತ್ತು ಅದನ್ನು ಬಿಡುಗಡೆಗೊಳಿಸ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಯಾರು ಇವತ್ತು ಜನಪ್ರತಿನಿಧಿಗಳು ಬರ್ತಾ ಇಲ್ಲ. ಕೊಪ್ಪಳದ ಗವಿಮಠ ಸ್ವಾಮಿಗಳು ದೊಡ್ಡ ಸಮಾವೇಶವನ್ನು ಮಾಡಿ ಸುಮಾರು 35-40 ಸಾವಿರ ಜನ ಸೇರಿ ಒತ್ತಾಯ ಮಾಡಿ ಜನಪ್ರತಿನಿಧಿಗಳಿಗೆ ಆದೇಶವನ್ನು ಮಾಡಿದ್ದಾರೆ. ನೀವುಗಳು ಆ ಕೆರೆಯನ್ನ ಸಾರ್ವಜನಿಕರಿಗೆ ಮುಕ್ತಗೊಳಿಸಿದ್ದೀವಿ ಅಂತಕ್ಕಂಥ ಆದೇಶವನ್ನ ಸರ್ಕಾರದಿಂದ ತಂದು ಕೊಡಲೇಬೇಕು ಅಂತ ಹೇಳಿ ಅವರು ಇವತ್ತು ಆದೇಶವನ್ನು ಮಾಡಿದ್ರು ಕೂಡ ಇವರೇನು ಅವರ ಎಂಜಲ ಕಾಸಿಗೆ ಜೋತಿದ್ದಂತ
ಜನಪ್ರತಿನಿಧಿಗಳು ಇವತ್ತಿನವರೆಗೂ ಅಳ್ಳಾಡ್ತಾ ಇಲ್ಲ. ಅದಕ್ಕೆ ಇವತ್ತು ನಾವು ಒಂದು ನಿರ್ಣಾಯಕವಾದಂತ ಹೋರಾಟ ಮಾಡಿ ತೋರಿಸ್ಬೇಕು. ರೈತ ಶಕ್ತಿಯನ್ನ ನಾವು ತೋರಿಸ್ಬೇಕಲ್ಲಿ. ಅಕ್ರಮವಾಗಿ ಬಾಲ್ಡೋಟ ಕಂಪನಿ ಕೊಟ್ಟಂತ ಕೆರೆಯನ್ನ ನಮ್ಮ ರೈತರಿಗೆ ಮುಕ್ತಗೊಳಿಸ್ಬೇಕು. ಅದಕ್ಕಾಗಿ ಇವತ್ತು ನಾವಲ್ಲಿ ಬಹಳ ದೊಡ್ಡ ಹೋರಾಟವನ್ನು ಹಾಕೊಂಡಿದ್ದೀವಿ. ಜೊತೆಗೆ ಇವತ್ತೇನು ಇಬ್ಬರು ಯುವಕರು ನರಗುಂದ ನವಲಗುಂದಲ್ಲಿ ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇವತ್ತು ಪ್ರಾಣ ತ್ಯಾಗ ಮಾಡಿದ್ದಾರೆ. ಅವರ ಹೋರಾಟವನ್ನು ನಾವು ಜೀವಂತವಾಗಿಡಬೇಕು. ಇದು ಬಸಾಪುರದ ಒಂದು ಸಮಸ್ಯೆ ಅಲ್ಲ, ಇನ್ನು ಬೇರೆ ಬೇರೆ ಸಮಸ್ಯೆಗಳು ಬರ್ತವೆ. ಇವತ್ತು ಯಾರೋ ಬಿಜಾಪುರ ರೈತರೊಬ್ರು ಮಾತಾಡ್ತಾ ಹೇಳಿದ್ರು, ಎಲ್ಲ ಕಡೆಗೆ 3,500 ಕೊಟ್ಟರೆ ನಮ್ಗೆ 3,000 ಕೊಡ್ತಾ ಇದ್ದಾರೆ ಕಬ್ಬಿಗೆ ಅಂತ ಸಮಸ್ಯೆಗಳು 100 ಇದಾವೆ. ಅದಕ್ಕೆ ನಾವು ಇವತ್ತು ಒಗ್ಗಟ್ಟಾಗಬೇಕು, ನಮ್ಮ ಶಕ್ತಿಯನ್ನು ಬಲಪಡಿಸಬೇಕು. ಯಾವ ಜಿಲ್ಲೆಗಳಲ್ಲಿ ರೈತರಿಗೆ ಅನ್ಯಾಯ ಆಗುತ್ತೆ ಅದನ್ನ ರೈತ ಸಂಘ ಸೆಟದು ನಿಲ್ಲಬೇಕು. ಇಲ್ಲಾಂದ್ರೆ ನೀವು ಉಳಿಗಾರಲ್ಲ. ನಿಮ್ಗೆ ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳು ಬಂದ್ಬಿಟ್ಟವೆ. ನಿಮ್ ಭೂಮಿ ಉಳಿದಲ್ಲ, ನಿಮ್ಮ ಕೃಷಿ ಮಾರುಕಟ್ಟೆ ಉಳಿದಿಲ್ಲ. ಎಲ್ಲ ಅವರ ಸ್ವಾಧೀನ ತಗೊಂಡು ನಿಮ್ಮನ್ನು ಏನಂತಂದ್ರೆ ಅವ್ರನ್ನ ಗುಲಾಮಗಿರಿಗೆ ಒಯ್ಯಂತ ಮತ್ತೆ ಬ್ರಿಟಿಷರ ಕಾಲದಲ್ಲಿ ಹೆಂಗಿತ್ತು ಅಂತ ಕಾಲ ಬರ್ತದೆ. ನಾವೀಗಲೇ ಎಚ್ಚೆತ್ತುಕೊಂಡು ನಮ್ಮ ಭೂಮಿ ಉಳಿಸಬೇಕು, ನಮ್ಮ ಪೂರ್ವಜರು ನಿರ್ಮಿಸಿದಂತ ಕೆರೆ ಕಟ್ಟೆಗಳನ್ನು ಉಳಿಸಬೇಕು. ಇವತ್ತು ಕೆರೆಗಳು ಇದ್ದರೆ ಏನಾಗ್ತದೆ ಅನ್ನೋದು ಸ್ವಲ್ಪ ನಾವು ಆಲೋಚನೆ. ಒಂದು, ದನಕರುಗಳಿಗೆ ನೀರು ಕುಡಿಲಿಕ್ಕೆ, ಕುರಿ ಆಡು ಮೇಕೆ ಪಶು ಪಕ್ಷಿಗಳೆಲ್ಲ ನೀರು ಕುಡಿಬೇಕು. ಜೊತೆಗೆ ಮಳೆಗಾಲದಲ್ಲಿ ವ್ಯರ್ಥವಾಗಿ ಹೋಗಂತ ನೀರನ್ನು ಹಿಡಿದಿಟ್ಟಿರುತ್ತದೆ. ಅದರಿಂದ ಏನಂತಂದ್ರೆ ಅಂತರ್ಜಲ ಹೆಚ್ಚಾಗ್ತದೆ. ಇವತ್ತು ಇಷ್ಟು ಜನಸಂಖ್ಯೆ ಏರ್ತಾ ಇದೆ. ಸ್ವಾತಂತ್ರ್ಯ ಬಂದಾಗ 35 ಕೋಟಿ ಇದ್ದಿದ್ದು ಈಗ 140 ಕೋಟಿ ಆಗಿದೆ. ಈಗಾಗಲೇ ನೀರು ನಾವು ಕೊಂಡ್ಕೊಂಡು ಕುಡಿತಾ ಇದ್ವಿ. ನಾವೇನನ್ನ ಸ್ವಲ್ಪ ಸಡ್ಲ ಬಿಟ್ರೆ ಅದು ಕೂಡ ಸಿಗ್ಲಾರ್ದಂತ ಪರಿಸ್ಥಿತಿ ಆಗ್ತದೆ. ಅಂತರ್ಜಲನು ಕಾಪಾಡ್ಕೋಬೇಕು, ಪಶು ಪಕ್ಷಿಗಳಿಗೂ ದನಕರುಗಳಿಗೂ ನೀರು ಸಿಗಬೇಕು. ಮತ್ತು ಪರಿಸರ, ಅಲ್ಲಿರ್ತಕ್ಕಂಥ ಕೆರೆ ಸುತ್ತಮುತ್ತ 100,000 ಗಿಡಗಳಿದ್ದು. ಬಳ್ಳಾರಿ ಜಿಲ್ಲಾಧ್ಯಕ್ಷರು ಹೇಳ್ತಾರೆ, ಹೊರದೇಶದಿಂದ ಬಂದು ಹಕ್ಕಿಗಳಲ್ಲಿ ಸಂತಾನೋತ್ಪತ್ತಿ ಮಾಡ್ತಿದ್ದಂತ. ಹೊರದೇಶದಿಂದ ಬಂದು ಅಂದ್ರೆ ಅಷ್ಟು ಉತ್ಕೃಷ್ಟವಾದಂತಹ ನೀರು ಆ ಕೆರೆ. ಇವತ್ತದು ನಾವೇನಾದರೂ ಅದಕ್ಕೆ ಕೈ ಹಾಕಲಿದ್ರೆ ಅವರು ವಶವಾಗ್ತದೆ. ಆ ಕಾರಣಕ್ಕಾಗಿ ನಮ್ಮ ಇಬ್ಬರು ತ್ಯಾಗ ಮಾಡಿದಂತ ರೈತರಿಗೆ ಗೌರವ ಸೂಚಿಸಲಿಕ್ಕೆ ನೀವೆಲ್ಲರೂ ಎಲ್ಲ ಜಿಲ್ಲೆಯಿಂದಲೂ ಕೊಪ್ಪಳಕ್ಕೆ ನೀವು ಬರಬೇಕು. ಅಲ್ಲಿ ಗವಿಮಠದಲ್ಲಿ ನಿಮಗೆ ವ್ಯವಸ್ಥೆ ಇದೆ. ಹೆಣ್ಮಕ್ಳು ಬಂದ್ರೆ ಅಲ್ಲಿ ಸ್ನಾನ ಮಾಡಕ್ಕೂ ಇದೆ. ಗವಿಮಠದಲ್ಲಿ ಎಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ. ಆ ಒಂದು ದೊಡ್ಡ ಹೋರಾಟಕ್ಕೆ ನೀವೆಲ್ಲರೂ ಬೆಂಬಲ ಕೊಡಬೇಕು. ಗವಿಮಠ ಶ್ರೀಗಳ ಆದೇಶವನ್ನು ನಾವು ಜಾರಿಗೆ ತರಬೇಕಾಗಿದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಒಗ್ಗಟ್ಟಿನಿಂದ ಅಲ್ಲಿಗೆ ಕೊಪ್ಪಳಕ್ಕೆ ಬರಬೇಕಾದ್ರೆ ರೈಲಿನ ವ್ಯವಸ್ಥೆ ಇದೆ, ಬಸ್ಸಿನ ವ್ಯವಸ್ಥೆ ಇದೆ. ಎಲ್ಲ ಕಡೆಯಿಂದ ಬರೋಕ್ಕೆ ರೋಡ್ಗಳು ಎಲ್ಲ ಚೆನ್ನಾಗಿವೆ. ನೀವೆಲ್ಲರೂ ಅವತ್ತು ಬರ್ರಿ, ಬಂದು ಆ ಒಂದು ಕೆರೆ ಮುಕ್ತಗೊಳಿಸುವಂತ ಹೋರಾಟ ಮತ್ತು ಬಾಲ್ಡೋಟದಿಂದ ಆಗ್ತಾ ತೊಂದರೆ ಬಗ್ಗೆ ಸರ್ಕಾರ ಗಮನ ಸೆಳೆಯಲಿಕ್ಕೆ ನಾವು ಒಂದು ದೊಡ್ಡ ಹೋರಾಟ ಮಾಡ್ತೀವಿ. ಅವೆಲ್ಲರೂ ಬರಬೇಕಂತ ಕಳಕಳಿ ವಿನಂತಿ ಮಾಡ್ಕೊಳ್ತೀವಿ. ಜೊತೆಗೆ ಇವತ್ತೇನಿದೆ, ಬಿಜಾಪುರ ಜಿಲ್ಲೆಯ ಜಿಲ್ಲಾ ಸಮಿತಿ ರಚನೆ ಮಾಡಬೇಕು, ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಸಮಿತಿ ರಚನೆ ಮಾಡಬೇಕು. ಇದು ಬಹಳ ಕೆಲವರು ಅನವಶ್ಯಕವಾಗಿ ಗೊಂದಲ ಸೃಷ್ಟಿಸ್ತಕ್ಕಂತ ಕೆಲಸ ಇವತ್ತು ಮಾಡ್ತಾರೆ. ಇವತ್ತು ರೈತರ ಹೆಸರು ಹೇಳ್ಕೊಂಡು 100 ಜನ ಹಸಿರು ಶಾಲೆ ಹಾಕೊಂಡು ನಾನು ರೈತ ಹೋರಾಟಗಾರ, ನಾನು